ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ವಿ ಆರ್ ಇನ್ ಬ್ಯಾಂಕಾಕ್. ಇಫ್ ಯು ಕ್ಯಾನ್ ಸಿ ದೇರ್, ನಾವು ಬ್ಯಾಂಕಾಕ್ ಮೇಲೆ ಫ್ಲೈ ಮಾಡ್ತಾ ಇದ್ದೇವೆ. ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಚಾನಲಲ್ಲಿ ನಾನು ನನ್ನ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್ನ ಶೇರ್ ಮಾಡ್ತೇನೆ. ಹಾಗೆ ಇವಾಗ ನಾನು ಥೈಲ್ಯಾಂಡ್ ಸೀರೀಸ್ ಮಾಡ್ತಾ ಇದ್ದೇನೆ. ನಾವು ಬ್ಯಾಂಗ್ಳೂರಿಂದ ಥೈಲ್ಯಾಂಡ್ ಹೋಗಿದ್ವಿ. ಸೊ ಆ ಸೀರೀಸನ್ನು ರೆಗ್ಯುಲರ್ಲಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಎವ್ರಿ ಸಿಂಗಲ್ ಡೇ ನಾನು ಲೇಟಾಗೆ ಮಾಡ್ತಾ ಇರೋದು, ಬಟ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್, ಆಯಿತಾ? ಸೊ ನಮ್ಮ ಪುರಾಣ ಕೇಳೋಕ್ಕಿಂತ ಜಾಸ್ತಿ ನೀವು ಥೈಲ್ಯಾಂಡ್ ಸೀರೀಸಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ವಿದೌಟ್ further ado, let's get started. ಸವಾಡಿಕಾ. ಥೈಲ್ಯಾಂಡಲ್ಲಿ 2 ಏರ್ಪೋರ್ಟ್ ಇದ್ದಾವೆ. ನಾವು DMK ಅಲ್ಲಿ ಲ್ಯಾಂಡ್ ಆಗಿದ್ವಿ. ಗುಡ್ ಮಾರ್ನಿಂಗ್. ಬ್ಯಾಂಕಾಕಿಂದ ನಾವೀಗ ಬ್ಯಾಂಕಾಕ್ ರೀಚ್ ಆದ್ವಿ. ನಮಗೆ ಇಂಟರ್ನಲ್ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಚಾಂಗ್ ರಾಯ್ಗೆ ಅಲ್ಲ. ಸೊ ನಮಗೆ ಈಸಿಯಾಗಿ ಸೈಡಿಗೆ ಡೊಮೆಸ್ಟಿಕ್ ಫ್ಲೈಟ್ ಅಂತ ಇತ್ತು, ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಹೇಳಿದರು. ಅಲ್ಲಿ TDAC ಆಲ್ರೆಡಿ ಫಿಲ್ ಮಾಡಿ ಬಂದಿದ್ದರಿಂದ ಈಸಿಯಾಗಿ ಅಲ್ಲಿ ಅಂತ ಟ್ರಾನ್ಸ್ಫರ್ ಆಯಿತು. ನಾವಿಬ್ಬರೇ ಇದ್ದಿದ್ದು. ಸೊ ಇಬ್ಬರಿಗೆ ಎಲ್ಲ ಚೆಕ್ ಮಾಡಿದ್ರು, ಬಿಟ್ಟರು. ದುಡ್ಡು ಚೆಕ್ ಮಾಡಿಲ್ಲ, ಏನಿದೆ ಏನಿಲ್ಲ, ಹೋಟೆಲ್ ಗಿಟೆಲ್ ಏನೂ ಚೆಕ್ ಮಾಡಿಲ್ಲ. TDAC ಫಿಲ್ ಮಾಡಿದ್ದೀರಾ ಅಂತ ಕೇಳಿದ್ರು. ಹೌದು ಅಂದ್ವಿ. ಪಾಸ್ಪೋರ್ಟ್ ಕೊಟ್ವಿ. ಅವ್ರು ಅದಕ್ಕೆ ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟಿದ್ರು. ಹಾಗೆ ಬಂದ್ವಿ. ಸೊ ಕನೆಕ್ಟಿಂಗ್ ಫ್ಲೈಟ್ಸ್ ಇದ್ದಿದ್ದರಿಂದ ಇಬ್ಬರಿಗೆ ತುಂಬ ಈಸಿಯಾಗಿ ಆಯಿತು. ಗುಡ್ ಮಾರ್ನಿಂಗ್ ಫ್ರಮ್ ಬ್ಯಾಂಕಾಕ್. ಇದು ನಮ್ಮ ಡೊಮೆಸ್ಟಿಕ್ ಅರೈವಲ್ ಸೈಡ್. ಇವರು ನಮ್ಮ ಹಸ್ಬೆಂಡ್ ಅಕ್ಷಯ್ ಮಾನ್ವಿ. ನಮ್ಮದು ಗೇಟ್ ನಂಬರ್ 43. ಸರ್ರಿ ದೂರ ಇದೆ. ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಟೈಮ್ ನಮ್ಮದು ಇಂಡಿಯನ್ ಟೈಮ್ ಹತ್ತತ್ರ 4 o'clock 5 o'clock 5:44 5 ಸಮಥಿಂಗ್ ಆಗಿರಬೇಕು. ಯಾಕಂದರೆ ಇಲ್ಲಿ 7:10 ಆಗಿದೆ. 7:10 ಆಗಿದ್ದಕ್ಕೆ ಅಲ್ಲಿ 5 ಸಮಥಿಂಗ್ ಆಗಿರಬೇಕು. ಸೊ ಹಾಂ, ಈಗ ನಾವು ಚಾಂಗ್ ರೈಗೆ ಹೋಗ್ತಿದ್ದೇವೆ. ಕಡೆಗೆ ವಾಪಸ್ ಬರೋದು, ಮತ್ತೆ ವಾಪಸ್ ಇಲ್ಲಿ. ಸೊ ನಾವು ಬೇಸಿಕಲಿ ಬ್ಯಾಂಕಾಕಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಬ್ಯಾಂಕಾಕಲ್ಲಿ ಸುತ್ತಾಡಿಲ್ಲ, ಸೀದಾ ಅಲ್ಲಿಂದ ಚಾಂಗ್ ರೈಗೆ ಹೊರದ್ವಿ. ಸೊ ಬ್ಯಾಂಗ್ಳೂರಿಂದ ನಮಗೆ ರಾತ್ರಿ 12:45ಗೆ ಫ್ಲೈಟ್ ಇತ್ತು. ನಾವು ಅಲ್ಲಿ ಲ್ಯಾಂಡ್ ಆಗಿದ್ದು 7 ಸಮಥಿಂಗ್. ಆಮೇಲೆ ನೆಕ್ಸ್ಟ್ ಫ್ಲೈಟ್ ನಮಗೆ 10:30 ಇತ್ತು. ಫಾರಿನ್ ಟ್ರಾವೆಲ್ ಮಾಡಿದರೆ ಮಾತ್ರ ಯು ಗೆಟ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿ ಇರುವ ಕಲ್ಚರ್ ಮತ್ತು ನಮ್ಮ ಕಲ್ಚರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ. ಲುಕ್ ಎಟ್ ದ್ಯಾಟ್ ಕಾಮ್ ದೇ. ಎಷ್ಟು ಕಾಮ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ, ಶಾಂತ ಆಗಿದೆ. ಎಲ್ಲರೂ ಅವ್ರವ್ರ ಕೆಲಸ ಮಾಡಿಕೊಂಡು ಗ್ರೂಪಲ್ಲಿದ್ದರೂ ಆರಾಮಾಗಿದ್ದಾರೆ. ಸೆಕೆಂಡ್ ಫ್ಲೈಟ್ ಬ್ಯಾಂಕಾಕ್ ರೀಚ್ ಆಗಿದೆ. ಅಂದರೆ ಬ್ಯಾಂಕಾಕ್ನಿಂದ ಈಗ ಚಾಂಗ್ ರೈ ಹೋಗ್ತಾ ಇದ್ದೇವೆ. ಪ್ಲೇನ್ ಬೋರ್ಡ್ ಆಗಿ ಆಯಿತು, ಸೆಕ್ಯೂರಿಟಿ ಗಿಟಿ ಎಲ್ಲ ಆಯಿತು. ಅಲ್ಲಿ ಇಳಿತಿದ್ದಂಗೆ ದೇರ್ ವಾಸ್ ಎ ಸರ್ಪ್ರೈಸ್ ವೇಟಿಂಗ್ ಫಾರ್ ಅಸ್. ಸರ್ಪ್ರೈಸ್ ಅನ್ನೋದು ಶಾಕ್ ಅನ್ನೋದು ಗೊತ್ತಿಲ್ಲ, ಕೇಳಿ. ನನಗೂ ಅಕ್ಷಯ್ಗೂ ಒಂದು ಬೋರ್ಡ್ ತಗೊಂಡು ಬಂದು ಕರೆದ್ರು. ಎಲ್ಲರೂ ಆಚೆ ಹೋಗ್ತಿದ್ದಾರೆ, ನಾವೆಲ್ಲಿ ಹೋಗ್ತಿದ್ದೇವೆ ಗೊತ್ತಿಲ್ಲ. ನಮ್ಮಿಬ್ಬರಿಗೆ ಈಚೆ ಸೈಡ್ ಕರ್ಕೊಂಡು ಬಂದರು. ಬಾಕಿಯವರೆಲ್ಲ ಆಚೆ ಹೋಗಿ ಆಯಿತು. ನೋಡೋಣ ಏನಂತ. ಇಂಟರ್ನ್ಯಾಷನಲ್ ಅರೈವಲ್ ಅಂತ ಇದೆ. ಅವ್ನು ಬೋರ್ಡ್ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದ. ಲೆಟ್ಸ್ ಸಿ. ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನಿಜವಾಗ್ಲೂ ಕೊಟ್ಟರು. ಬೇಸಿಕ್ಲಿ ನಮ್ಮಿಬ್ಬರು ನೇಮ್ ಪ್ಲೇಟಲ್ಲಿ ಹೆಸರು ಬರ್ಕೊಂಡು ಬಂದಿದ್ರು. ನಾವು ಬಂದ ತಕ್ಷಣ ಕರ್ಕೊಂಡು ನಮಗೆ ಎಕ್ಸಿಟ್ ತನಕ ಕಳಿಸಿ ಕೊಟ್ಟರು. ಅಷ್ಟೇ ಮಾಡಿದ್ದು. ಐ ಜಸ್ಟ್ ಗಾಟ್ ಸ್ಕೇರ್ಡ್. ಇವ್ರು ಯಾಕಪ್ಪ ನಮ್ಮಿಬ್ಬರನ್ನು ನಿಲ್ಲಿಸ್ತಿದ್ದಾರೆ ಅಂತ. ಇಲ್ಲಿಂದ ಅಕ್ಷಯ್ ಮಾನ್ವಿಯವ್ರದ್ದು ಥೈಲ್ಯಾಂಡ್ ಇಂಗ್ಲಿಷ್ ಶುರು. ಈಗ ಇನ್ಫಾರ್ಮೇಷನ್ ಟೈಮ್. ಏರ್ಪೋರ್ಟ್ಗಳಲ್ಲಿ 1 hour ಫ್ರೀ ವೈಫೈ ಇರ್ತದೆ. ನಾವು ಅದೇ ವೈಫೈಯನ್ನು ಯೂಸ್ ಮಾಡಿ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಯಾಕೆ ಬುಕ್ ಮಾಡಿದ್ದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕೆ ತೊಗೊಂಡಿಲ್ಲ ಅಂದರೆ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚಾಂಗ್ ರೈಯಲ್ಲಿ ಭಾಳ ಕಮ್ಮಿ. ಸೊ ಯು ವಿಲ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೀಸ್ ಕ್ಯಾಬ್ಸ್, ಟ್ಯಾಕ್ಸೀಸ್ ಆ್ಯಂಡ್ ಆಲ್. ಈಸಿಯಾಗಿ ಬುಕ್ ಮಾಡ್ಕೋಬೋದು. ಬೋಲ್ಟ್ ಮತ್ತು ಗ್ರ್ಯಾಬ್ ಇದ್ದರೆ ಇನ್ನೂ ಈಸಿ. ಗಾಡಿಗೆ ಇವರೇ ನಮ್ಮ ಗಾಡಿಯವರು. ತಗೊಳ್ಳಿ, ಲಗೇಜ್ ಸರ್ವಿಸ್ನಿಂದ. ಇದು ಚಾಂಗ್ ರೈ ಸ್ಪೆಷಾಲಿಟಿ. ಇಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಕಾರ್ಗಳಿದ್ವು. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಚಾಂಗ್ ರೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನಮ್ಮ ಅರೈವಲನ್ನು ಮಾಡ್ಕೊಳ್ತಾ ನಮ್ಮದು ಬುಕ್ ಆಗಿರೋ ಹೋಟೆಲ್ ಹತ್ರ ಹೋಗ್ತಾ ಇದ್ದೇವೆ. ಸೊ ದ ಫಸ್ಟ್ ಥಿಂಗ್ ದ್ಯಾಟ್ ಐ ನೋಟಿಸ್ಡ್ ವಾಸ್ ದ ಕ್ಲೀನ್ಲಿನೆಸ್. ತುಂಬ ಕ್ಲೀನ್ ಆಗಿತ್ತು ಸಿಟಿ. ಏರ್ಪೋರ್ಟ್ ಆಜು ಬಾಜು ಯೂಶ್ವಲಿ ಎಲ್ಲ ಕ್ಲೀನ್ ಅನ್ನಿಸ್ತದೆ. ಹಾಗೆ ಮುಂದೆ ಹೋಗ್ತಾನೆ ಅದ್ರ ರಿಯಲ್ ಗೊತ್ತಾಗೋದಲ್ಲ. ಬಟ್ ಇಲ್ಲಿ ಹಾಗಲ್ಲ. ಫ್ರಮ್ ದ ವೆರಿ ಬಿಗಿನಿಂಗ್ ಇಟ್ ವಾಸ್ ವೆರಿ ಕ್ಲೀನ್, ಸಿಸ್ಟಮ್ಯಾಟಿಕ್.
ಆ್ಯಂಡ್ ದ ಹೈಲೈಟ್ ವಾಸ್ ಹೌ ದ ಪೀಪಲ್ ಆರ್ ಫಾಲೋಯಿಂಗ್ ಆಲ್ ಲೇನ್ ರೂಲ್ಸ್, ಟ್ರಾಫಿಕ್ ರೂಲ್ಸನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರು. ಸೊ ದಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ ಟು ವಾಚ್. ಕ್ಲೈಮೇಟ್ ವೈಸ್ ಇಟ್ ಈಸ್ ಲೈಕ್ ಬ್ಯಾಂಗ್ಳೂರ್. ಮಾರ್ಚಿಂದ ಮಾರ್ಚ್ ಆ ಟ್ರಾನ್ಸಿಷನಿಂಗ್ ಪೀರಿಯಡ್ ಹೇಗಿರ್ತದಲ್ಲ ಆ ಥರ ಇತ್ತು. ಹೋಟೆಲ್ ದ ಮೀರಾ ಹೋಟೆಲ್ ನೋಡುವ ಹೇಗಿದೆ. ಸೊ ನಮ್ದು ಇಬ್ರದ್ದು ಒಂದು ಟ್ರಾಜಿಡಿ ಸ್ಟೋರಿ ಆಯಿತಾ, ಕ್ವಿಕ್ ಅಪ್ಡೇಟ್ ಕೊಡ್ತಾನೆ. ನಮ್ಮಿಬ್ಬರಿಗೂ ಫಸ್ಟ್ ಹೋಟೆಲ್ಸ್ ಯಾವ್ದು ಸಿಗ್ತದಲ್ಲ, ಈಗ ಒಂದು ಸ್ಟೇ ಹೋಗ್ತಿದೆ 10 days ಟ್ರಿಪ್ ಅಂದರೆ ಫಸ್ಟ್ ಹೋಟೆಲ್ ಯಾವಾಗಲೂ ಚೆನ್ನಾಗಿರ್ತದೆ ಆ್ಯಂಡ್ ನೆಕ್ಸ್ಟ್ ಇರೋದೆಲ್ಲ ಒಂಥರ ಇರ್ತದೆ. ಸೊ ಈ ಸತಿನೂ ಹಾಗೆ ಆಗ್ತಿದೆಯಾ ಇಲ್ಲ ನೋಡೋಣ ಬನ್ನಿ. ಓಕೆ, ಫಸ್ಟ್ ಸ್ಟೇ, ಫಸ್ಟ್ ಇಂಪ್ರೆಷನ್ ಗುಡ್. ರೂಮ್ ಹೋಗಿದ ತಕ್ಷಣ ಎಲ್ಲ ಏನಿದೆ ಏನಿಲ್ಲ ಅಂತೆಲ್ಲ ಚೆಕ್ ಮಾಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಈಟಿಂಗ್ ಗುರೀಸ್ ಹಾಗೆ ಕಾಫಿ ಹಾಗೆ ಟ್ರೇಸ್ ಅದು ಇದು ಅಂತೆಲ್ಲ ಇಟ್ಟಿದ್ರು, ವಿಚ್ ವಾಸ್ ನೈಸ್, ವೆರಿ ನೀಟ್ಲಿ ಕೆಪ್ಟ್. ಇಲ್ಲಿ ಇದೆಲ್ಲ ಸ್ಯಾಶೆ ಇದು ತೊಗೊಂಡು ಬಂದಿದ್ದು ನಾವು ಆ್ಯಂಡ್ ಅಕ್ಷಯ್ ವಾಸ್ ಹೈಲಿ ಇಂಪ್ರೆಸ್ಡ್. ಇದು ನಾವು ಹಾಯ್. ಹಾಗೆ ಇಲ್ಲಿ ಒಂದು ಸ್ಪೇಸ್, ಇಲ್ಲೊಂದು ಪುಟ್ಟ ಡಸ್ಟ್ಬಿನ್, AC, ಇದು ಈ ವ್ಯೂ ನಮ್ಮ ರೂಮ್. ಇದು ನೀಟಾಗಿದೆ, ಈಚೆ ಎಲ್ಲ ಬೇಕಾದ್ರೆ ಏನಾದರೂ ಸ್ಟೋರ್ ಮಾಡ್ಬೋದು. ವರ್ಕಿಂಗ್ ಸ್ಟೇಷನ್ ಥರ ಒಂದು ಕೊಟ್ಟಿದ್ದಾರೆ, ಇಲ್ಲೇ ಚೇರ್ ಇದೆ, ಅಲ್ಲಿ ಪುಟಾಣಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಖುಷಿಯಾಗಿದ್ದೀನಿ ಅಂದರೆ ಇಲ್ಲಿ ನೋಡಿ ಒಂದು ಪುಟ್ಟ ಎಂತ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆಯೇ ದ ಮಸ್ತ್ ಥಿಂಗ್ ಅಬೌಟ್ ದಿಸ್ ರೂಮ್ ನೋಡಿ, ಮತ್ತೆಂತ ಬೇಕು. ಐ ಥಿಂಕ್ ನಾವು ಎಂತ 1700 ಬಾತ 2 nights 3 daysಗೆ ನಮಗೆ 3000 ಸಮಥಿಂಗ್. ಮತ್ತು ಅರ್ಲಿ ಚೆಕ್ ಇನ್ ಬೇರೆ ಕೊಟ್ಟಿದ್ದಾರೆ. Look at this. ರೂಮ್ ಚೆಕ್ ಮಾಡಿಕೊಂಡು ಫ್ರೆಶ್ ಆಗಿ ಹಾಗೆ ಇಮ್ಮಿಡಿಯೇಟ್ ರೆಡಿಯಾಗಿ ಊರು ಸುತ್ತೋಣ ಅಂತ ಹೋದರೆ ಇಲ್ಲಿ ರಿಸೆಪ್ಷನಲ್ಲಿ ಈ ಥರ ಇದ್ದಾವೆ ನೋಡಿ ಅಂತ ಕೊಟ್ಟರು. ಅದನ್ನು ನೋಡ್ಕೊಳ್ತಾ ಹೋಟೆಲಿಂದ ರೈಟ್ ತಗೊಂಡು ಹೋಗ್ತಾ ಇದ್ದಾವೆ. ಈಗ ಬಂದಿದ್ದರಿಂದ ಲೆಫ್ಟ್ ಹೋಗ್ತಾ ಇದ್ದಾವೆ. ಅಕ್ಷಯ್ ಮಾನ್ವಿ ಹತ್ರ ಒಂದು ಮ್ಯಾಪ್ ಇದೆ. ಇಲ್ಲಿ ಐ ಥಿಂಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ಕಮ್ಮಿ, ಬರೀ ಪ್ರೈವೇಟ್ ಗಾಡಿಗಳೇ ಕಾಣಿಸ್ತದೆ. ನಾವು ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ನೀಟಾಗಿ ಫಾಲೋ ಮಾಡ್ಕೊಳ್ತಾ ಆಚೆ ಈಚೆ ಚೆಕ್ ಮಾಡ್ತಾ ಸಿಮ್ಮು 7-Eleven ಅದು ಇದು ಅಂತ ನೋಡ್ತಾ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನನಗೆ ಇಲ್ಲಿ ಒಳ್ಳೆ ಒಳ್ಳೆ ಆಫರ್ ಇರುವಂಥ ಬಟ್ಟೆ ಕಾಣಿಸ್ತು. ತಗೊಳ್ಳ ಅಂದರೆ ಅಕ್ಷಯ್ ಮಾನ್ವಿ ಅಲ್ಲಿಂದ ಓಡಿಸಿಬಿಟ್ರು ನನ್ನ. ಹಾಗೆ ಫಸ್ಟ್ ನಿಯರೆಸ್ಟ್ 7-Elevenಗೆ ಹೋದ್ವಿ. ಹೋಗಿದ ತಕ್ಷಣ ಅಲ್ಲಿರುವಂಥ ಎಲ್ಲ ಐಟಮ್ನು ನೋಡಿ ಆ ಫ್ಲೇವರ್ಗಳನ್ನು ಚೆಕ್ ಮಾಡಿ ತಲೆ ಕೆಟ್ಟೋಯ್ತು. ಸ್ಪೆಷಲಿ ಕಾಸ್ಮೆಟಿಕ್ ಸೆಕ್ಷನ್ ಅಂತೂ ಗೈಸ್ ಐ ಆಮ್ ಟೆಲ್ಲಿಂಗ್ ಯು, ನೀವೇನಾದರೂ ಥೈಲ್ಯಾಂಡ್ ಹೋಗ್ತಾ ಇದ್ರೆ ಏನು ತೊಗೊಂಡು ಹೋಗಬೇಡಿ. ಒಂದೆಷ್ಟು ಜಾಸ್ತಿ ದುಡ್ಡು, ನಿಮ್ಮ ಕ್ರೆಡಿಟ್ ಕಾರ್ಡು ಅವೆಲ್ಲ ತೊಗೊಂಡು ಹೋಗಿ, ಮತ್ತು ನಿಮ್ಮದು ಪಾಸ್ಪೋರ್ಟ್ ಇಷ್ಟಿದ್ರೆ ಸಾಕು. ಮತ್ತು ಏನು ತೊಗೊಂಡು ಹೋಗಬೇಡಿ, ಎಲ್ಲ ಅಲ್ಲೇ ಸಿಗ್ತದೆ. ಆ್ಯಂಡ್ ಈಗ ನೀವೇನಾದರೂ ಕ್ಯಾರಿ ಮಾಡಿದ್ರೆ ಉಂಟಲ್ಲ, ಅಲ್ಲಿ ಹೋಗಿದ ತಕ್ಷಣ ಇದು ಬೇಕಿತ್ತು ಅದು ಬೇಕಿತ್ತು ಅನ್ನಿಸ್ತದೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಸ್ಯಾಡ್ ಇಫ್ ಯು ಹ್ಯಾವ್ ಎವ್ರಿಥಿಂಗ್ ಆ್ಯಂಡ್ ಯು ವಾಂಟ್ ಟು ಬೈ ಮೋರ್ ಆ್ಯಂಡ್ ಮೋರ್ ಸ್ಟಾಫ್. ಇಲ್ಲ, ನಿಮ್ಮ ಲಗೇಜ್ ಜಾಸ್ತಿ ಖಾಲಿ ಇಟ್ಕೊಂಡು ಹೋಗಿ, ಆವಾಗ ಯು ವಿಲ್ ಬಿ ಏಬಲ್ ಟು ಚೆಕ್, ಫೈಂಡ್ ಆ್ಯಂಡ್ ಗೆಟ್ ಆಲ್ ದ ಸ್ಟಫ್ ಯು ವಾಂಟ್. ಅಂದರೆ ಕೆಲವೊಂದು ನಮ್ಮಲ್ಲಿ ಇರೋದು ಇಲ್ಲ, ಆ ಥರ ಪ್ರಾಡಕ್ಟ್ಸ್ ಅಲ್ಲಿ ಇದ್ದಾವೆ ಆ್ಯಂಡ್ ಯು ವಿಲ್ ವಾಂಟ್ ಟು ಬೈ ದ್ಯಾಟ್ ಅಲ್ಲ. ಹಾಗೆ ಇಲ್ಲಿ ನೋಡ್ತಿದ್ದೀರಾ, ನೀರು ಬಾಟಲ್ ಚೆಕ್ ಮಾಡ್ತಿದ್ದೇವೆ. ಅಲ್ಲಿ ಥೈಲ್ಯಾಂಡಲ್ಲಿ ನೀರು ಕೊಡಲ್ಲ ಎಲ್ಲೂ, ಯು ವಿಲ್ ಹ್ಯಾವ್ ಟು ಬೈ ಇಟ್. ಸೊ ಆದಷ್ಟು ನೀವು 7-Elevenನಿಂದ ಜಾಸ್ತಿ ವಾಟರ್ ಬಾಟಲ್ಸ್ನ ಮೊದಲೇ ಬೈ ಮಾಡಿಟ್ರೆ ಯು ವಿಲ್ ಬಿ ಆನ್ ದ ಸೇಫರ್ ಸೈಡ್. ನಮಗೆ ಆ ದಿನ ಲಕ್ಕಿಲಿ ನಮ್ಮ ಹೋಟೆಲ್ ಅವರು ವಾಟರ್ ಪ್ರೊವೈಡ್ ಮಾಡಿದ್ರು. ಎವ್ರಿ ಸಿಂಗಲ್ ಡೇ ದೇ ವುಡ್ ರೀಫಿಲ್ ಇಟ್. ಪ್ಲಸ್ ನಮಗೆ ಅದೇ ಹೋಟೆಲ್ ಅವ್ರದ್ದು ಒಂದು ರಿಸೆಪ್ಷನ್ ಏರಿಯಾ ಅಂತ ಇತ್ತು, ಅಲ್ಲಿ ವಿ ಹ್ಯಾವ್ ವಾಟರ್ ಎವ್ರಿಥಿಂಗ್. ಸೊ ಇಟ್ ವಾಸ್ ವೆರಿ ಗುಡ್. ನೋಡಿ ಫ್ಲೇವರ್ಸ್, ಲೇಸ್ ಇದು ಫ್ಲೇವರ್ಸ್. ಓ ಮೈ ಗಾಡ್, ಲೇಸು ಇಲ್ಲಿ ಎಲ್ಲ ಕಡೆ. ಸ್ಪೈಸಿ ಲಾಬ್ಸ್ಟರ್. ಥೈಲ್ಯಾಂಡಲ್ಲಿ ಜನಕ್ಕೆ ಇಂಗ್ಲೀಷ್ ಅಷ್ಟು ಸರಿಯಾಗಿ ಬರಲ್ಲ. ಸೊ ನೀವು ವೆಜಿಟೇರಿಯನ್ ಆಗಿದ್ದು ಅಥವಾ ನಿಮಗೆ ವೆಜ್ ತಿನ್ನಬೇಕು ಅಂತ ಅನ್ನಿಸಿದ್ದು, ನೀವು ಕನ್ಫ್ಯೂಸ್ ಆಗಿದ್ದೀರಿ ಅಂದರೆ 7-Eleven ವಿಲ್ ಡೆಫಿನೆಟ್ಲಿ ಬಿ ಆಫ್ ಹೆಲ್ಪ್. ಅಲ್ಲಿ ಹೋಗಿ ಯು ಕ್ಯಾನ್ ಬೈ ಸ್ಟಫ್. ನಾವು 7-Elevenನಿಂದ ಸಿಮ್ ಬೈ ಮಾಡಿಲ್ಲ, ಒಳ್ಳೆ ಆಫರ್ ಅನಿಸಿಲ್ಲ ಮತ್ತು ನೀಡು ಇರಲಿಲ್ಲ ಆ ಟೈಮಿಗೆ. ಸೊ ಹಾಗೆ ಅಲ್ಲಿಂದ ಲಂಚಿಗಂತ ಹೊರಟ್ವಿ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ.
ನಾವು ಹೋಟೆಲ್ಗೆ ಚೆಕ್ ಇನ್ ಮಾಡಿ ಆಯಿತು. ಹೋಟೆಲ್ ಚೆಕ್ ಇನ್ ಆದ ನಂತರ ಇಬ್ಬರು ಫ್ರೆಶ್ ಆದ್ವಿ. ಫ್ರೆಶ್ ಆದ ನಂತರ ಒಂದು 10-15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿ 7-Eleven ಹೇಗಿರ್ತದೆ ಅಂತ ನೋಡ್ಕೊಂಡು ಬಂದ್ವಿ. ಒಂದು ನೋಡಿದ್ವಿ, ಚೆನ್ನಾಗಿದೆ. ಸಿಮ್ ತೊಗೊಳ್ಳೋಕ್ಕೆ ಹೋಗಿದ್ವಿ, ಬಟ್ ಅಂಥದ್ದೇನು ಇಷ್ಟ ಆಗಿಲ್ಲ ನಮಗೆ ಆ ಪ್ಲ್ಯಾನ್ಸ್. ಅಂದರೆ ₹1,000 ಆ ಏರ್ಪೋರ್ಟಲ್ಲೂ ಅಷ್ಟೇ ಇದ್ದಿತ್ತು, ಇಲ್ಲೂ ಅಷ್ಟೇ ಇದೆ. ಸೊ ಅದಕ್ಕೆ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಮತ್ತೆ ಬಂದ್ವಿ. ಹಾಗೆ ಇವಾಗ ಬ್ರಂಚ್ ಅತ್ಲಾಗೆ ಲಂಚ್ ಎಲ್ಲ ಇತ್ಲಾಗೆ ಬ್ರೇಕ್ಫಾಸ್ಟು ಅಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಇದು ಆಚೆ ನೋಡಿ ಟರ್ಮಿನಲ್ 1 ಬಸ್ ಸ್ಟಾಪಲ್ಲಿ, ಅಲ್ಲಿಂದ ಜಸ್ಟ್ ಆಚೆಯಿಂದ ಈಚೆ ರೋಡ್ ಕ್ರಾಸ್ ಮಾಡಿ ಬಂದು ಇದೊಂದು ಹೋಟೆಲಲ್ಲಿ ಕೂತ್ಕೊಂಡಿದ್ದೇವೆ. ಚಿಕ್ಕದಾಗಿದೆ, ಪುಟ್ಟದಾಗಿದೆ. ಇನ್ನೂ ಊಟ ಬಂದಿಲ್ಲ, ಊಟ ಆರ್ಡರ್ ಮಾಡಿದ್ದೇವೆ. ಬಂದ ನಂತರ ತಿಂದು ಹೇಳ್ತೇವೆ. ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ನಬೇಕು ಅಂದ್ಕೊಂಡೆ, ಫಸ್ಟ್ ಮೀಲ್ ಇನ್ ಥೈಲ್ಯಾಂಡ್ ಅಂತ, ಬಟ್ ಅದು ಇರಲಿಲ್ಲ. ಸಂಜೆ ನೋಡೋಣ ನೈಟ್ ಮಾರ್ಕೆಟಲ್ಲಿ. ಬಟ್ ಎಸ್, ಇವಾಗ ಇಲ್ಲಿ ಬಂದು ಲಂಚ್ ಮಾಡ್ತಿದ್ದೇವೆ. ಮುಂದಿನ ಪ್ಲ್ಯಾನ್ ನೈಟ್ ಮಾರ್ಕೆಟ್ ಇರ್ತದೆ, ಸ್ಯಾಟರ್ಡೇ ನೈಟ್ ಮಾರ್ಕೆಟ್ ಇರ್ತದೆ. ಸೊ ಕ್ಲಾಕ್ ಟವರ್ ವಿಸಿಟ್ ಮಾಡಬೇಕು. ಇಲ್ಲೇ ಒಂದೆರಡು ದೇವಸ್ಥಾನ ಇದ್ದಾವೆ ಹತ್ತತ್ರದಲ್ಲಿ, ಅದನ್ನು ವಿಸಿಟ್ ಮಾಡಿ ನೈಟ್ ಮಾರ್ಕೆಟನ್ನು ವಿಸಿಟ್ ಮಾಡಿಬಿಟ್ಟು ಕೆಲಸ ಮುಗೀತು. ದ್ಯಾಟ್ ಇಸ್ ಇಟ್ ಫಾರ್ ಟುಡೇ. ನಮಗೆ ಫುಲ್ ಎಕ್ಸೈಟ್ಮೆಂಟ್ ಇದೆ, ಬಟ್ ನಿದ್ದೆ ಜೋರಾಗಿ ಬರ್ತಾ ಇದೆ. ಅದು ಟುಕ್ ಇಲ್ಲಿ ಟುಕ್ ಸಹ ಏರೋಪ್ಲೇನ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಇಲ್ಲಿ ಅವಾಗಿಂದ ರೋಡ್ ವ್ಯೂ, ಸ್ಟ್ರೀಟ್ ವ್ಯೂ ಎಲ್ಲ ತೋರಿಸಿದ್ವಲ್ಲ, ಅಲ್ಲಿ ನೋಡಿದಾಗ ನಮಗೇನು ಗೊತ್ತಾಗಿದೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಲ್ಕುಲ್ ಇಲ್ಲ ಇಲ್ಲಿ, ಭಾಳ ಕಮ್ಮಿ. 2 ವೀಲರ್, ಗ್ರ್ಯಾಬ್, ಟ್ಯಾಕ್ಸಿ ಅಂಥದ್ರಲ್ಲಿ ಡಿಪೆಂಡೆಂಟ್ ಇದ್ದಾರೆ. ಇಲ್ಲ ಎಲ್ಲರದ್ದು ಪ್ರೈವೇಟ್ ವೆಹಿಕಲ್ ಇದೆ. ಗಾಡಿಗಳಂತೂ ಒಂದರಿಗಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ಎಸ್, ಇವತ್ತು ನಾವು ಚಾಂಗ್ ರೈಯಲ್ಲಿದ್ದೇವೆ. ನಮ್ಮದು ಫಸ್ಟ್ ಡೇ ಥೈಲ್ಯಾಂಡ್ ಟ್ರಿಪ್ ಇದು. ಇಟ್ ಫೀಲ್ಸ್ ನೈಸ್. ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ನಿದ್ದೆ ಎಲ್ಲ ಬಿಟ್ಟು ಬಂದಿದ್ದಕ್ಕೆ ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಗುಡ್. ಸ್ಟಾರ್ಟ್ ಅಂತೂ ಚೆನ್ನಾಗಾಗಿದೆ. ನಮಗೆ ಹೋಟೆಲ್ ನೋಡಿ ತುಂಬ ಖುಷಿ ಆಯಿತು. ರಿವ್ಯೂ ಪೋಸ್ಟ್ ಮಾಡಿದನಲ್ಲ, ಆವಾಗ ತೋರಿಸ್ತಾನೆ. ನಮ್ಮದು ಮೀರಾ ಹೋಟೆಲ್ ಚೆನ್ನಾಗಿದೆ ವಿದಿನ್ ದ ಬಜೆಟ್. ಸೊ ಎಸ್, ಮತ್ತೆ ಮುಂದೆ ಸುತ್ತಾಡ್ತಾ ಏನೇನು ನೋಡ್ತೇವೆ ನಿಮಗೂ ತೋರಿಸ್ತಾ ಹೋಗ್ತೇವೆ. ಫಾಲೋ ಅಲ್ಲ. ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಫ್ಯಾನ್ಸಿ ರೆಸ್ಟೋರೆಂಟ್, ಬಟ್ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದ್ವು ಅಲ್ಲಿ. ಸೊ ಟೈಮ್ ಪಾಸ್ ಮಾಡ್ಕೊಳ್ತಾ ಆರಾಮಾಗಿ ಲಂಚ್ ಮಾಡ್ಬೋದು. ಹೌದು ಆಯಿತು. ಇಲ್ಲಿ ಬಂದ್ವಾ, ಚಾಪ್ಸ್ಟಿಕ್ ಶುರು ಆಯಿತು. ಅವರಿಗೆ ವಿಯೆಟ್ನಾಂ ನೆನಪಾಗ್ತಾ ಇದೆ. ಸೂಪಿ ನೋಡಿ. ಟೇಸ್ಟ್ ಓಕೆ. ಹಾಗೆ ಊಟ ಮುಗಿಸ್ಕೊಂಡು ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ಆ್ಯಂಡ್ ವಿ ಫೌಂಡ್ ದಿಸ್ ಬ್ಯೂಟಿಫುಲ್ ಗೋಲ್ಡನ್ ಟೆಂಪಲ್. ಆಲ್ಮೋಸ್ಟ್ ಲೈಕ್ ವಿಯೆಟ್ನಾಂ, ಇಲ್ಲೂ ಸಹ ಹಾಗೆ ಎಲ್ಲ ಕಡೆ ಬುದ್ಧ ಇರುವಂಥ ಟೆಂಪಲ್ಸ್ ಭಾಳ ಫೇಮಸ್. ಸೊ ದಿಸ್ ಇಸ್ ನಮ್ಮ ಥೈಲ್ಯಾಂಡಿನ ಫಸ್ಟ್ ಟೆಂಪಲ್ ವಿಸಿಟ್. ದೇಶ ಬಿಟ್ಟು ಬೇರೆ ದೇಶ ಹೋದರೂ ಸ್ಟೋರಿ ಮಾತ್ರ ಅದೇ. ಎಲ್ಲ ಸ್ಟೋರೀಸನ್ನು ಇನ್ಸ್ಕ್ರೈಬ್ ಮಾಡಿದರು ವಾಲ್ ಮೇಲೆ. ಬ್ಯೂಟಿಫುಲ್ ಪೇಂಟಿಂಗ್, ಬ್ಯೂಟಿಫುಲ್ ಕಾಮ್ ಎನ್ವೈರ್ನ್ಮೆಂಟ್. ತುಂಬ ಖುಷಿ ಆಯಿತು ಅಲ್ಲಿ. ಮನಸ್ಸಿಗೆ ಸಮಾಧಾನ. ಅಲ್ಲಿ ಅಂತ ತುಂಬ ಚೆನ್ನಾಗಿ ವೈಬ್ಸ್ ಇದ್ವು, ಕಾಮ್ ಸೂದಿಂಗ್ ವೈಬ್ ಇದ್ವು. ಹಾಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಥೈಲ್ಯಾಂಡ್ ದೇವಸ್ಥಾನಗಳಲ್ಲಿ ಯು ಹ್ಯಾವ್ ಟು ಮೇಂಟೈನ್ ಅ ಡ್ರೆಸ್ ಕೋಡ್. ಶಾರ್ಟ್ಸ್ ಹಾಕುವಾಗೆ ಇಲ್ಲ. ಹಾಗಾದರೆ ಇದೇನಮ್ಮ ನೀವೇನು ಮಾಡ್ತಿದ್ದೀರಾ ಅಂದರೆ, ಅಲ್ಲಿ ಡ್ರೇಪ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಕ್ಲೋತ್ಸ್ ಎಂಟ್ರೆನ್ಸಲ್ಲಿ ಕೊಡ್ತಾರೆ. ಸೊ ನೀವು ಹೋಗುವಾಗ ಇನ್ ಕೇಸ್ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡೋ ಮನಸ್ಸು ಇಲ್ಲ ಆಗಿತ್ತಂದರೆ ಮೊದಲೇ ಅದಕ್ಕೆ ಅಕಾರ್ಡಿಂಗ್ಲಿ ರೆಡಿಯಾಗಿ ಹೋಗಿ. ಸ್ಟಾಲ್ಸ್ ಇಟ್ಕೊಳ್ಳಿ, ಸ್ವಲ್ಪ ಉದ್ದ ಡ್ರೆಸ್ ಹಾಕೊಳ್ಳಿ, ನೀಸ್ಗಿಂತ ಕೆಳಗಿರಬೇಕು, ಶೋಲ್ಡರ್ಸ್ ಕವರ್ ಇರಬೇಕು, ಸ್ವಲ್ಪ ಡೀಸೆಂಟಾಗಿ ಇರಬೇಕು, ಅಷ್ಟೇ ರೂಲ್ಸ್ ಇರೋದು. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ವಿಡಿಯೋಸ್, ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ಅಕ್ಷಯ್ ರೂಮ್ ಕಡೆ ಹೊರಟ್ವಿ. ತುಂಬ ಟಯರ್ಡ್ ಆಗಿತ್ತು, ನಿದ್ದೆನೂ ಜೋರಾಗೆ ಬರ್ತಾ ಇತ್ತು. ಅಲ್ಲಿ ಇಲ್ಲಿ ಸ್ಟ್ರೀಟ್ ವ್ಯೂ ಎಲ್ಲ ನೋಡ್ಕೊಳ್ತಾ ನಮ್ಮ ರೂಮ್ ಕಡೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ನಾವು ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಕೀಪ್ ಫಾಲೋಯಿಂಗ್ ದಿಸ್ ಸೀರೀಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಮೀ. ಆದಷ್ಟು ಬೇಗ ಸಿಗ್ತೇನೆ. ಅಂಟಿಲ್ ದೆನ್ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.